ಕಾವೇರಿ ವಿಚಾರದಲ್ಲಿ ರೈತರ ರಕ್ಷಣೆಗೆ ನಮ್ಮ ಸರ್ಕಾರ ಸದಾ ಸಿದ್ಧವಾಗಿರುತ್ತೆ ಎನ್ನುವಂತಹ ಮಾತನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ರೈತರಿಗೆ ಯಾವತ್ತೂ ಕೂಡ ಮೋಸ ಆಗೋದಕ್ಕೆ ಬಿಡಲ್ಲ, ರೈತರ ಪರವಾಗಿ ನಮ್ಮ ಸರ್ಕಾರ ಇದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಕಾವೇರಿಗೆ ಸರ್ವಸೂತ್ರ ಹೆಣೆದ ಡಿ.ಕೆ. ಶಿವಕುಮಾರ್ ಕಾವೇರಿ ವಿಚಾರದಲ್ಲಿ ರೈತರ ರಕ್ಷಣೆಗೆ ನಮ್ಮ ಸರ್ಕಾರ ಸದಾ ಬದ್ಧವಾಗಿರುತ್ತೆ, ನಾನು ಕೂಡ ರೈತರ ಮಗ, ಜನರ ಹಿತವನ್ನು ಕಾಪಾಡ್ತೇನೆ ಅನ್ನುವಂತಹ ಮಾತನ್ನು ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ. 7.5 ಕೋಟಿ ಜನರಿಗೆ ಯಾವುದೇ ಅನುಮಾನ ಬೇಡ. ಈ ವಿಚಾರದ ಕುರಿತು ರಾಜ್ಯದ ರೈತರು ಯಾವುದೇ ಆತಂಕ ಪಡುವಂತಹ ಅಗತ್ಯವಿಲ್ಲ. ಯಾರಿಗೂ ಅನ್ಯಾಯವಾಗದಂತೆ ನಮ್ಮ ಆಡಳಿತ ಇರುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ರೈತರ ಪರವಾಗಿ ನಿರ್ಧಾರವನ್ನು ನಾನು ತೆಗೆದುಕೊಳ್ಳುತ್ತೇನೆ, ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ. ನಾನು ಕೂಡ ಕಾವೇರಿ ಕೊಳದಲ್ಲಿ ಹುಟ್ಟಿ ಬೆಳೆದವನು, ನಾನು ಕೂಡ ಒಬ್ಬ ರೈತರ ಮಗನಾಗಿ ಹುಟ್ಟಿದ್ದೇನೆ ಅನ್ನುವಂತಹ ಮಾತನ್ನು ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ವಿಪಕ್ಷಗಳ ನಾಯಕರು ಸಹಕಾರ ಕೊಡ್ತೀವಿ ಅಂತ ಹೇಳಿದಾರಂತೆ. ಸರ್ವಪಕ್ಷ ಸಭೆ ಬಳಿಕ ಸಿಎಂ ಡಿ.ಕೆ. ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಇದು. ಕಾವೇರಿ ವಿಚಾರದಲ್ಲಿ ರೈತರ ರಕ್ಷಣೆಗೆ ನಮ್ಮ ಸರ್ಕಾರ ಸದಾ ಬದ್ಧವಾಗಿರುತ್ತೆ ಅನ್ನುವಂತಹ ಸರ್ವ ಸೂತ್ರವನ್ನು ಡಿ.ಕೆ. ಶಿವಕುಮಾರ್ ಹೆಣೆದಿದ್ದಾರೆ. ಸರ್ಕಾರ ರೈತರ ಪರ ಇರುತ್ತೆ, ನಮ್ಮ ಸರ್ಕಾರ, ನಾನು ರೈತರ ಪರವಾಗಿರ್ತೇನೆ. ಯಾಕೆಂತಂದರೆ ನಾನು ಕೂಡ ಒಬ್ಬ ರೈತರ ಮಗನೇ, ರೈತರ ಮತ್ತು ಈ ರಾಜ್ಯದ 7.5 ಕೋಟಿ ಜನರ ಹಿತವನ್ನು ನಾನು ಕಾಪಾಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅನುಮಾನಗಳು ಬೇಡ. ಯಾವ ರೈತರು ಕೂಡ, ರಾಜ್ಯದ ಯಾವ ರೈತರು ಕೂಡ ಆತಂಕ ಪಡುವಂತಹ ಅಗತ್ಯವಿಲ್ಲ. ಯಾರಿಗೂ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅನ್ಯಾಯವಾಗದಂತೆ ಈ ಸರ್ಕಾರ ಆಡಳಿತವನ್ನು ನಡೆಸುತ್ತೆ. ಸರ್ಕಾರ ರೈತರ ಪರವಾಗಿ ನಿರ್ಧಾರವನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುತ್ತೆ. ನಾನು ಕೂಡ ಇದೇ ಮಣ್ಣಲ್ಲಿ ಹುಟ್ಟಿದ್ದೀನಿ, ಕಾವೇರಿ ಕೊಳದ ನೀರನ್ನು ಕುಡಿದು ಬೆಳೆದಿರುವಂತಹ ಮಗ ನಾನು ಕೂಡ ಒಬ್ಬ ರೈತರ ಪುತ್ರನೇ, ರೈತರ ಮಗನೇ. ಆದ್ದರಿಂದ ರೈತರಿಗೆ ಅನ್ಯಾಯ ಆಗೋಕ್ಕೆ ಬಿಡೋದಿಲ್ಲ. ಸರ್ವ ಪಕ್ಷದ ಸಭೆಯನ್ನು ಕರೆದು ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಿದ್ದಾರೆ ನಿನ್ನೆ. ಇದಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ, ಅಂದರೆ ಬೇರೆ ಪಕ್ಷದ ಇತರ ನಾಯಕರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತೀವಿ, ಸಹಕರಿಸ್ತೀವಿ ಅಂತ ಹೇಳಿದಾರಂತೆ. ಅದರಿಂದ ಡಿ.ಕೆ. ಶಿವಕುಮಾರ್ ಅವರೇ ಹೇಳ್ಕೊಂಡಿದ್ದಾರೆ, ನಾವು ಸರ್ವಪಕ್ಷ ಸಭೆ ಮಾಡಿದ ನಂತರ ಎಲ್ಲ ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಯಾರೂ ಕೂಡ ತೊಂದರೆಗೆ ಈಡಾಗುವಂತಹ ಅವಶ್ಯಕತೆ ಇಲ್ಲ, ಚಿಂತೆ ಬೇಡ ಯಾರಿಗೂ. 7 ಕೋಟಿ ಜನರಿಗೆ ಒಳ್ಳೇದು ಮಾಡ್ತೀನಿ, ಇದರ ಬಗ್ಗೆ ಅನುಮಾನ ಬೇಡ ಅಂತ ಹೇಳಿದ್ದಾರೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ ಆಫ್ಟರ್ ಸಭೆ ಕೇಳ್ಕೊಂಬರೋಣ. ಬೈಟ್ ಪ್ಲೀಸ್. ಮತ್ತು ವಿರೋಧ ಪಕ್ಷದ ನಾಯಕರುಗಳಿಗೆ, ಜನತಾದಳದ ನಾಯಕರುಗಳಿಗೆ ಅವರೆಲ್ಲ ಕೂಡ 13ನೇ ತಾರೀಕು ಬಂದ್ ಬಗ್ಗೆ ಕರೆದಿದ್ದಾರೆ. ಬಿಜೆಪಿಯವರೇನು ಅದಕ್ಕೇನು ನಿನ್ನೆ ಹೋಗಿ ಡ್ಯಾಮ್ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಕೊನೆಗೆ ಅವ್ರಿಗೆ ವಿಚಾರ ಅರ್ಥ ಆಯಿತು, ಅವರು ಕೂಡ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಸೊ ಇವತ್ತು JDSನವರು ಇವತ್ತು ಬೆಳಗ್ಗೆ ಬೆಂಬಲ ಕೊಟ್ಟರು ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ನಾನು ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲ ನನ್ನ ಕನ್ನಡ ಸಂಘಟನೆಯವ್ರ ಹತ್ರ ನನ್ನ ಇದು ಕಾವೇರಿಗೆ ಸರ್ವಸೂತ್ರವನ್ನು ಡಿ.ಕೆ. ಶಿವಕುಮಾರ್ ಅವರು ಹೆಣಿತಾ ಇದ್ದಾರೆ. ಸರ್ವಪಕ್ಷದ ಸಭೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರೆದಿದ್ರು. ಯಾಕಂತಂದರೆ ಕಾವೇರಿಯ ವಿಚಾರ ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿರುವಂತಹ ಸಮಸ್ಯೆ ಅಲ್ಲ. ಕೇವಲ ಒಂದು ಪಕ್ಷದಿಂದ ಈ ಸಮಸ್ಯೆಯನ್ನು ತೀರಿಸೋದಕ್ಕಾಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಪಕ್ಷದ ನಾಯಕರ ಸಹಕಾರವೂ ಕೂಡ ಬೇಕಾಗುತ್ತೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಯ, JDSನ ಮತ್ತು ಇನ್ನುಳಿದಂತಹ ಯಾವ ಇಂಡಿವಿಜುವಲ್ ಪಾರ್ಟಿಗಳಿದೆ ಆ ಎಲ್ಲ ಪಾರ್ಟಿಯ ನಾಯಕರನ್ನು ಕರೆದು ಡಿ.ಕೆ. ಶಿವಕುಮಾರ್ ಸಭೆಯನ್ನು ಮಾಡಿದರು. ಸಭೆ ಆದ ನಂತರ ಡಿ.ಕೆ. ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಇದು. ಡಿ.ಕೆ. ಶಿವಕುಮಾರ್ ಹೇಳಿದ್ದೇನು ಅಂತಂದರೆ, ಬೇರೆ ಪಕ್ಷದ ಎಲ್ಲ ನಾಯಕರು ಕೂಡ ಕಾವೇರಿ ನೀರಿನ ವಿಚಾರವಾಗಿ ಅದರ ಸಂಬಂಧಪಟ್ಟಂತೆ ಏನೇನು ಮುಂದೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ನಾವು ಬದ್ಧರಾಗಿರ್ತೀವಿ, ಅದಕ್ಕೆ ನಾವು ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಸರ್ವಪಕ್ಷ ಸಭೆಯ ಬಳಿಕ ಡಿ.ಕೆ. ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಇದು. ಬಟ್ ಆದರೆ ಅನೇಕ ಜನರು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದೇನು ಅಂತಂದರೆ, ಡಿ.ಕೆ. ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಬಂಗಾರಪ್ಪನವರ ಶಿಷ್ಯ, ನಾನು ಬಂಗಾರಪ್ಪನವರ ಶಿಷ್ಯ ಅಂತ. ಅವತ್ತು ಬಂಗಾರಪ್ಪ ಅವರು ಕಾವೇರಿ ನೀರಿನ ಸಮಸ್ಯೆಯ ವಿಚಾರದಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಂಡಿದ್ರು, ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರು. ಇವತ್ತು ಡಿ.ಕೆ. ಶಿವಕುಮಾರ್ ಅದನ್ನೇ ಫಾಲೋ ಮಾಡಿದರೆ ಮುಂಬರುವಂತಹ ಗೌರ್ನೆನ್ಸಲ್ಲಿ ಏನಿದೆ, ಅಂದರೆ ಮುಂಬರುವಂತಹ ಆಡಳಿತದಲ್ಲಿ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತು ಬಹಳ ದೊಡ್ಡ ಸಮಸ್ಯೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಎದುರಿಸಿದರು. ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಕುಳಿತುಕೊಂಡು ಒಂದು ದೊಡ್ಡ ಸೊಲ್ಯೂಷನ್ನ ಕಂಡುಕೊಟ್ಟರು, ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡರು ಅಂತ
ಹೇಳಿಸಿಕೊಳ್ಳಬಹುದು ರಾಜ್ಯದ ಜನರಿಂದ. ಯಾಕೆಂತಂದರೆ ಕಾವೇರಿಯ ಗಲಾಟೆ ಅನ್ನುವಂಥದ್ದು ಇವತ್ತು ನಿನ್ನೆ ಆಗ್ತಾ ಇರುವಂತಹ ಗಲಾಟೆಯಲ್ಲ. ಪ್ರಬಬಲಿ ಸುಮಾರು ವರ್ಷಗಳ ಇತಿಹಾಸ ಅನ್ನುವಂಥದ್ದಿದೆ. ಈ ಸಮಸ್ಯೆಯ ಮಧ್ಯದಲ್ಲಿ ಉಭಯ ರಾಜ್ಯಗಳು ತಮಿಳುನಾಡು ಮತ್ತು ಕರ್ನಾಟಕ ಅದೆಷ್ಟೋ ಜನ ನಾಯಕರನ್ನು, ಹೋರಾಟಗಾರರನ್ನು, ಮುಖ್ಯಮಂತ್ರಿಗಳನ್ನು ಕಂಡುಬಿಟ್ಟಿದೆ. ಆದ್ದರಿಂದ ಯಾರೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆಗಲಿಲ್ಲ. ಕರ್ನಾಟಕಕ್ಕೂ ಆಗಲಿಲ್ಲ, ತಮಿಳುನಾಡಲ್ಲೂ ಆಗಲಿಲ್ಲ. ಆದರೆ ಕರ್ನಾಟಕದಲ್ಲಿ ಒಂದು ಹಂತಕ್ಕೆ ಬಂಗಾರಪ್ಪನವರ ಒಂದು ಸುಗ್ರೀವಾಜ್ಞೆ ಅನ್ನುವಂಥದ್ದು, ಅವರ ದಿಟ್ಟತನದ ನಿರ್ಧಾರ ಅನ್ನುವಂಥದ್ದು ರಾಜ್ಯದ ಕನ್ನಡಿಗರಿಗೆ ಖುಷಿ ತಂದು ಕೊಟ್ಟದ್ದು ಹೌದು. ಅದೇ ತರಹದ ನಿರ್ಣಯಗಳನ್ನು ಅವರ ಶಿಷ್ಯರಾದಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಏನಾದರೂ ರೈಟ್ ನಾವು ತೆಗೆದುಕೊಂಡರೆ ಲಿಟ್ರಲಿ ರಾಜ್ಯದ ಜನ ಅವರನ್ನು ಮೆಚ್ಚುಗೆ ಪಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ನಾನು ರಾಜ್ಯದ ಜನರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ನಾನು ರೈತರ ಮಗ, ನಾನು ಕೂಡ ಕಾವೇರಿ ಕೊಳದಲ್ಲಿ ಹುಟ್ಟಿದವನು, ಕಾವೇರಿ ನೀರನ್ನು ಕುಡಿದವನು, ಇಲ್ಲೇ ಬೆಳೆದವನು. ಆದ್ದರಿಂದ ರಾಜ್ಯದ ಜನರಿಗೆ ಆತಂಕ ಬೇಡ, ರಾಜ್ಯದ ಜನರಿಗೆ ಅನುಮಾನವೇ ಬೇಡ. 7.5 ಕೋಟಿ ಜನರಿಗೆ ನಾನು ಯಾವುದೇ ರೀತಿಯ ಮೋಸ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಬಟ್ ಅವರ ಮಾತಿನ ಮೇಲೆ ಎಷ್ಟರ ಮಟ್ಟಿಗೆ ಸ್ಟ್ಯಾಂಡ್ ಆಗಿರ್ತಾರೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್.